ನೀವೇನಾದರೂ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಾ ಇದ್ದೀರಾ? ಅದು ಕೂಡ ಫ್ರೆಷರ್ಸಾ? ಈಗಷ್ಟೇ ಎಜುಕೇಷನ್ ಮುಗಿಸಿದ್ದೀವಿ ಅಂತ ಕಾಯ್ತಾ ಇದ್ದೀರಾ? ಅದರಲ್ಲೂ ಈಸಿಯಾದಂಥ ಕೆಲಸ ಲೈಕ್ ಡೇಟಾ ಎಂಟ್ರಿ, ಟೈಪಿಂಗ್ ಅಥವಾ ಡೇಟಾ ಮ್ಯಾನೇಜ್ ಮಾಡುವಂಥ ರೀತಿಯಾದ ಕೆಲಸ ಬೇಕಂತ ಹುಡುಕ್ತಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ನಿಮಗೋಸ್ಕರ. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಎಕ್ಸ್ಟ್ರಾ ಸ್ಕಿಲ್ಸ್ಗಳೇನು ಬೇಕೇ ಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಸಿಂಪಲ್ ಆಗಿ ನೀವು ಇಲ್ಲಿ ಕೆಲಸನ ಮಾಡ್ಬೋದು. ಎಕ್ಸ್ಪೆಷಲಿ ನೀವೇನಾದರೂ ಫ್ರೆಷರ್ಸ್ ಆಗಿದ್ದೀರಾ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಎಕ್ಸ್ಪೀರಿಯನ್ಸ್ ಇದೆ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅದರಲ್ಲೂ ಈ ಕಂಪ್ನಿ ಜೆನ್ಯೂನಾ ಇಲ್ವಾ ಅನ್ನೋ ಡೌಟ್ ನಿಮಗೆ ಇರ್ಬೋದು. ಅದರ ಪ್ರೂಫ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಪೋಸ್ಟ್ನ ಮಾಡ್ತಿರೋದ್ರಿಂದ ಅಥವಾ ಅಪ್ಲೈನ ಮಾಡ್ತಾ ಇರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕಾಗಿರುತ್ತೆ. ಅದನ್ನು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈಸಿಯಾದಂಥ ಕೆಲಸ ನಾನು ನಿಮಗೆ ಆಲ್ರೆಡಿ ಹೇಳಿರೋ ಹಾಗೆ ಡೇಟಾನ ಎಂಟ್ರಿ ಮಾಡುವಂಥದ್ದು ಅಥವಾ ಮ್ಯಾನೇಜ್ ಮಾಡುವಂಥದ್ದು, ರೆಕಾರ್ಡ್ಸ್ನ ಮ್ಯಾನೇಜ್ ಮಾಡುವಂಥ ಕೆಲಸ ನಿಮ್ಮದು ಇಲ್ಲ ಆಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ನಿಮ್ಮ ಕೆಲಸ ಏನಾಗಿರುತ್ತೆ, ಯಾವ ಕಂಪ್ನಿ ಜೆನ್ಯೂನಾ ಇಲ್ವಾ, ಎಲ್ಲ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೀನಿ. ಅದು ಬಿಟ್ಟು ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡ್ಬೋದು. ಅಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡಿಕೊಡ್ತೀನಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಅವರ ಕಂಪ್ನಿಯ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಜೊತೆಗೆ ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿರ್ತಾರೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ, ನಿಮಗೆ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ಅಥವಾ ವೆಬ್ಸೈಟ್, ಅವರ ಕಂಪ್ನಿಯ ನಂಬರ್ ಕೂಡ ಇದೆ. ಅಲ್ಲೂ ಕೂಡ ನೀವು ಕಾಲ್ ಮಾಡಿ ಈ ರೋಲ್ ಬಿಟ್ಟು ಬೇರೆ ಯಾವ್ದಾರ ರೋಲ್ಗಳಿಗೆ ನಿಮಗೆ ಇಂಟ್ರೆಸ್ಟ್ ಇದೆ ಅಥವಾ ವೇಕೆನ್ಸೀಸ್ಗಳಿದೆಯಾ ಅಂತ ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ. ಇದೊಂದು ನಿಮಗೆ ಇಲ್ಲಿ ಪ್ಲಸ್ ಪಾಯಿಂಟ್ ಇರುವಂಥದ್ದು. ಈಗ ನಾನು ಈ ಕಂಪ್ನಿ ಜೆನ್ಯೂನಾ ಅಲ್ವಾ, ರಿಯಲ್ ಆಫ್ ಫೇಕ್ ಅನ್ನೋದನ್ನ ನಾನು ನಿಮಗೆ ತೋರಿಸ್ಕೊಟ್ಬಿಡ್ತೀನಿ. ಜಸ್ಟ್ ನೀವು ಇಲ್ಲಿ ಕ್ಲಿಕ್ನ ಮಾಡಿದರೆ, ನಾನು ಆಲ್ರೆಡಿ ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ, ದಿಸ್ ಇಸ್ ಕಂಪ್ನಿ ರಿಯಲ್ ಆಫ್ ಫೇಕ್ ಅಂತ. ಇಲ್ಲಿ ನೀವು ನೋಡ್ಬೋದು, ಇಟ್ ಈಸ್ ಅ ರಿಯಲ್ ಆ್ಯಂಡ್ ಲೀಗಲ್ ಕಂಪ್ನಿ ಅನ್ನೋದನ್ನ ಅವರು ಇಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಸೊ ಇದು ಬಂದು ಒಂದು ರಿಯಲ್ ಆದಂಥ ಕಂಪ್ನಿ, ಹಾಗೆ ಜೆನ್ಯೂನ್ ಆದಂಥ ಕಂಪ್ನಿ, ಲೀಗಲ್ ಕಂಪ್ನಿ ಆಗಿದೆ ಅನ್ನೋದನ್ನು ಕೂಡ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಫೌಂಡೆಡ್ ಇನ್ 2024 ಅನ್ನೋದನ್ನು ಕೂಡ ಅವರು ಕೊಟ್ಟಿದ್ದಾರೆ. ಕಂಪ್ನಿ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಇಲ್ಲಿದೆ. ನೀವು ಬೇಕಾದ್ರೆ ಇದೇ ರೀತಿ ಗೂಗಲಲ್ಲಿ ಸರ್ಚ್ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ನೀವು ಚೆಕ್ ಮಾಡ್ಕೊಬೋದಾಗಿರುತ್ತೆ. ಹಾಗೆ ಇಲ್ಲಿ ಇನ್ನು ಇಂಪಾರ್ಟೆಂಟ್ ಆಗಿ ಈ ರೋಲ್ ಬಗ್ಗೆ ಅಥವಾ ಏನು ರೋಲ್ ಬಗ್ಗೆ ಏನೋ ಇನ್ಫಾರ್ಮೇಷನ್ಸ್ನ ನೋಡೋದಾದರೆ, ಇಲ್ಲಿ ನೀವು ನೋಡ್ಬೋದು ರಿಮೋಟ್ ವರ್ಕ್ ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಅಕೌಂಟಿಂಗ್ ಇಂಟರ್ನ್ ಅನ್ನೋದನ್ನು ಕೂಡ ಅಲ್ಲಿ ಮೆನ್ಷನ್ನ ಮಾಡಿದ್ದಾರೆ. ಲೈಕ್ ಇವರ ಕಂಪ್ನಿಯ ಕಸ್ಟಮರ್ಸ್ ಯಾರು ಇರ್ತಾರೆ ಅಥವಾ ಇವರ ಕಂಪ್ನಿಯ ವರ್ಕರ್ಸ್ಗಳ ಪೇಮೆಂಟ್ಸ್ಗಳಾಗಿರ್ಬೋದು, ಸ್ಯಾಲ್ರಿ ಸ್ಲಿಪ್ಸ್ಗಳಾಗಿರ್ಬೋದು, ಅಥವಾ ಅವರ ಡೀಟೇಲ್ಸ್ ರಿಲೇಟೆಡ್ ಡೇಟಾಗಳನ್ನ ಅವರು ನಿಮಗೆ ಕೊಡ್ತಾರೆ. ಜಸ್ಟ್ ಅದನ್ನು ಎಂಟ್ರಿ ಮಾಡುವಂಥದ್ದು ಅಥವಾ ರೆಕಾರ್ಡ್ ಮಾಡಿ ಇಟ್ಕೊಳ್ಳುವಂಥದ್ದು, ಅವ್ರಿಗೆ ಸಬ್ಮಿಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ಅಕೌಂಟಿಂಗ್ ಇಂಟರ್ನ್ ಅನ್ನೋದನ್ನ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಟ್ರೈನಿಂಗ್ ಕೂಡ ಅವರು ಪ್ರೊವೈಡ್ನ ಮಾಡ್ತಾರೆ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ರೋಲ್ ಬಗ್ಗೆ ಎಕ್ಸ್ಪ್ಲೇನ್ನ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಒನ್ ಬೈ ಒನ್. ಏನು ನೆಸೆಸಿಟಿ ಇದೆ ನೀವು ಇಲ್ಲಿ ವರ್ಕ್ನ ಮಾಡೋದಕ್ಕೆ ಅನ್ನೋದನ್ನ ಎಲ್ಲನೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮಗೆ ಹೇಳ್ತೀನಿ. ಏನಾದರೂ ಡೌಟ್ಸ್ ಇದೆ, ಕ್ವೆಶನ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ನ ಮಾಡ್ಬೋದು. ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೂಡ ಕೊಡ್ತೀನಿ. ಹಾಗೆ ಇಲ್ಲಿ ಮೇನ್ ಆಗಿ ನೋಡಿದ್ರೆ ಅಕೌಂಟಿಂಗ್ ಇಂಟರ್ನ್ ಅನ್ನೋ ರೋಲ್ಗೆ ಹೈರಿಂಗ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಹಾಗೆ ಇಲ್ಲಿ ನೀವು ನೋಡಿದ್ರೆ 0 to 6 months ಎಕ್ಸ್ಪೀರಿಯನ್ಸ್ ಇದ್ರು ಓಕೆ, ಇಲ್ಲ ಫ್ರೆಷರ್ಸ್ ಅಥವಾ ರೀಸೆಂಟಾಗಿ ಗ್ರ್ಯಾಜುಯೇಟ್ಸ್ ಕಂಪ್ಲೀಟ್ ಮಾಡಿರೋರು ಇಲ್ಲಿ ಅಪ್ಲೈನ ಮಾಡ್ಬೋದು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಸೊ ನೀವು ಫ್ರೆಷರ್ಸ್ ಆದರೂ ಇಲ್ಲಿ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಅಕಸ್ಮಾತ್ ರೀಸೆಂಟಾಗಿ ಏನಾದ್ರು ನೀವು ನಿಮ್ಮ ಗ್ರ್ಯಾಜುಯೇಷನ್ಸ್ನ ಕಂಪ್ಲೀಟ್ ಮಾಡಿದ್ರೆ ಅಂದರೂ ಕೂಡ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಬೇಸಿಕ್ಲಿ ನೀವೇನಾದರೂ BCom ಅಥವಾ MComನ ಕಂಪ್ಲೀಟ್ ಮಾಡಿದ್ದೀರಾ ಅಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಜಾಸ್ತಿ ಇಲ್ಲಿ 12th ಪ್ಲಸ್ ಆಗಿರೋರಿಗೆ ಅವಕಾಶಗಳಿದೆ. ಇನ್ನು 12th ಪಾಸ್ ಆಗಿರೋರು ಕೂಡ ಅಪ್ಲೈನ ಮಾಡ್ಬೋದು. ಅವ್ರಿಗೆ ಏನಾದ್ರು ರೂಲ್ಸ್ಗಳಿದೆ ಅಂದರೆ ಅವ್ರು ನಿಮಗೆ ಇನ್ಫಾರ್ಮ್ನ ಮಾಡ್ತಾರೆ. ಸೊ ಅದರಿಂದನೇ ಸ್ಟಾರ್ಟಿಂಗಲ್ಲೇ ನಾನು ನಿಮಗೆ ಇಲ್ಲಿ ಅವರ ಕಾಂಟ್ಯಾಕ್ಟ್ ನಂಬರ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ನ ಕೊಟ್ಬಿಟ್ಟಿದ್ದು. ಹಾಗೆ ನೀವು ಇಲ್ಲಿ ಮೋಡನ್ನ ನೋಡೋದಾದರೆ ರಿಮೋಟ್ ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಎಕ್ಸಲೆಂಟ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಸ್ವಲ್ಪ ಮಾತಾಡೋದಕ್ಕೆ, ಓದೋಕ್ಕೆ, ಬರೆಯೋದಕ್ಕೆ ಬರಬೇಕಾಗಿರುತ್ತೆ ಅನ್ನೋದನ್ನು ಕೂಡ ಅವರಿಲ್ಲಿ ನಿಮಗೆ ಕೊಡ್ತಾ ಇದ್ದಾರೆ.
ಇನ್ನು ರೋಲ್ ಏನಿದೆ ಎಕ್ಸಾಕ್ಟಾಗಿ ನಿಮ್ಮ ಕೆಲಸ ಏನು ಮಾಡಬೇಕಾಗಿರುತ್ತೆ ಹೇಗಿರುತ್ತೆ ಅನ್ನೋದನ್ನ ನೋಡೋದಾದರೆ ಅಸಿಸ್ಟ್ ಇನ್ ಡೇ ಟು ಡೇ ಅಕೌಂಟಿಂಗ್ ಆ್ಯಕ್ಟಿವಿಟೀಸ್ ಟು ಕಸ್ಟಮರ್ಸ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೇ ಟು ಡೇ ಕಸ್ಟಮರ್ಸ್ ಅಕೌಂಟ್ ರಿಲೇಟೆಡ್ ವರ್ಕಲ್ಲಿ ನೀವು ಹೆಲ್ಪ್ ಮಾಡಬೇಕಾಗಿರುತ್ತೆ, ಅಸಿಸ್ಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅವರ ಕಸ್ಟಮರ್ಸಲ್ಲಿ ಅವರು ಏನಾದ್ರು ಲೈಕ್ ಡೆಪಾಸಿಟ್ ಮಾಡಿದ್ರಾ, ವಿಡ್ರಾ ಮಾಡಿದ್ರಾ, ಅಥವಾ ಅವ್ರಿಗೆ ಸ್ಯಾಲ್ರಿದಾಗಿರ್ಬೋದು, ಆ ರೀತಿಯಾದಂಥ ಡೇ ಟು ಡೇ ಆ್ಯಕ್ಟಿವಿಟೀಸ್ಗೆ ನೀವು ಅವ್ರಿಗೆ ಹೆಲ್ಪ್ ಮಾಡಬೇಕು ಅನ್ನೋದ್ರಲ್ಲಿ ಅವರು ಮೆನ್ಷನ್ನ ಮಾಡಿದ್ದಾರೆ. ಇನ್ನು ಸಪೋರ್ಟ್ ಅಕೌಂಟಿಂಗ್ ಪೇಮೆಂಟ್ಸ್, ಅಕೌಂಟಿಂಗ್ ರಿಸಿಪ್ಟ್ಸ್ ಆ್ಯಂಡ್ ಪ್ರೊಸೆಸ್ ಆಫ್ ಕಸ್ಟಮರ್ಸ್ ಅಕೌಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಸೇಮ್ ಹಾಗೆ ಇದೆ. ಅಕೌಂಟ್ ಲೈಕ್ ಕಸ್ಟಮರ್ಸ್ ಅವರ ಅಕೌಂಟ್ ಪೇಮೆಂಟ್ಸ್ಗಳಾಗಿದೆಯಾ, ಅಕೌಂಟ್ ರಿಸೀವಬಲ್ ಆಗಿದೆಯಾ, ಅಥವಾ ಪೆಂಡಿಂಗಲ್ಲಿ ನಿಂತಿದೆಯಾ, ಅಥವಾ ಫೇಲ್ಯೂರ್ ಆಗಿದೆಯಾ, ಈ ಪ್ರೋಸೆಸ್ ಕಸ್ಟಮರ್ಸ್ ಅಕೌಂಟ್ಸ್ಗೆ ನೀವು ಅಪ್ಡೇಟ್ ಮಾಡುವಂಥದ್ದು ಅಥವಾ ಅವ್ರಿಗೆ ಅದನ್ನು ಇನ್ಫಾರ್ಮ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದೇ ಹೇಳ್ತೀವಿ. ಇಲ್ಲಿ ಕಾಲಿಂಗ್ ಬರೋದಿಲ್ಲ, ಬಟ್ ಇನ್ಫಾರ್ಮ್ ಅಂದರೆ ಕಂಪ್ನಿ ಇನ್ಫಾರ್ಮ್ ಮಾಡುವಂಥದ್ದು ಅಥವಾ ಅವ್ರು ಕೊಟ್ಟಿರೋ ಡೇಟಾಗಳನ್ನ ಅಲ್ಲಿ ಒಂದು ಕಡೆ ನೀವು ಸೇವ್ ಮಾಡಿ ಅಥವಾ ಟೈಪ್ ಮಾಡಿ ಇಡಬೇಕಾಗಿರುತ್ತೆ. ಅವ್ರು ಕೇಳಿದಾಗ ಅದನ್ನು ಅವ್ರಿಗೆ ಸೆಂಡ್ ಮಾಡಬೇಕಾಗಿರುತ್ತೆ. ಸೊ ಇಲ್ಲಿ ಶಾರ್ಟಾಗಿ ಅವರು ಕೊಟ್ಟಿದ್ದಾರೆ. ಅವ್ರು ಏನೇನು ಕೊಟ್ಟಿದ್ದಾರೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಾದಮೇಲೆ ನಿಮ್ಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನೀವು ಏನು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಇಲ್ಲಿ ಅಪ್ಲೈನ ಮಾಡಿ ಅವ್ರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. 1 ವೀಕ್ ಟು 15 ಡೇಸ್ ಅವ್ರು ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ. ಅಲ್ಲಿ ನೀವು ಕಂಪ್ಲೀಟಾಗಿ ಕಲಿಬೋದು. ಸೊ ಅದಕ್ಕೆ ಅವ್ರಿಗೆ ಕೊಟ್ಟಿರುವಂಥದ್ದು ಫ್ರೆಶರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ. ಅಲ್ಲಿ ನೀವು ಕರೆಕ್ಟಾಗಿ ಕಲಿತು ಕೆಲಸನ ಮಾಡ್ಬೋದು. ಹಾಗೆ ನೀವು ಇಲ್ಲಿ ನೋಡಿದ್ರೆ ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಫಿನಾನ್ಸ್ ರೆಕಾರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಫಿನಾನ್ಸ್ ರೆಕಾರ್ಡ್ಸ್ನೇ ಅಪ್ಡೇಟ್ ಮಾಡುವಂಥದ್ದು, ಮೇಂಟೈನ್ ಮಾಡುವಂಥದ್ದೇ ನಿಮ್ಮ ಕೆಲಸ ಆಗಿರುತ್ತೆ ಅನ್ನೋದನ್ನ ಅವರು ಶಾರ್ಟ್ ಫಾರ್ಮಲ್ಲಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಅವ್ರು ನಿಮಗೆ ಫಿನಾನ್ಸ್ ರೆಕಾರ್ಡ್ಸ್ ಏನೇನು ಆಗಿದೆ, ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಅಥವಾ ಲೈಕ್ ಏನೇ ಹೇಳ್ತಾರೆ ಪೇಮೆಂಟ್ ಆಗಿದೆಯಾ ಅಥವಾ ರಿಸೀವ್ ಆಗಿದೆಯಾ, ಕ್ರೆಡಿಟ್ ಆಗಿದೆಯಾ, ಇದ್ರ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಅಥವಾ ಡೇಟಾಸ್ಗಳನ್ನ ಕಂಪ್ನಿ ಕಡೆಯಿಂದ ನಿಮಗೆ ಕಳಿಸ್ಕೊಡ್ತಾರೆ. ಅದನ್ನು ಜಸ್ಟ್ ಎಂಟ್ರಿ ಮಾಡಬೇಕಾಗಿರುತ್ತೆ, ಅಂದರೆ ಅಪ್ಡೇಟ್ ಮಾಡಬೇಕಾಗಿರುತ್ತೆ, ಮ್ಯಾನೇಜ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇರೋದು. ಇನ್ನು ಅಸಿಸ್ಟ್ ಇನ್ ಡೇಟಾ ಎಂಟ್ರಿ ಆ್ಯಂಡ್ ರಿಪೋರ್ಟಿಂಗ್ ಆ್ಯಂಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಡೇಟಾ ಎಂಟ್ರಿಯಲ್ಲಿ ಅಸಿಸ್ಟ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಸಿಂಪಲ್ ಆಗಿ ಜಸ್ಟ್ ಅವ್ರು ಕೊಟ್ಟಿರೋಂಥ ಇನ್ಫಾರ್ಮೇಷನ್ಸ್ಗಳನ್ನ ಡೇಟಾ ಎಂಟ್ರಿ ಮಾಡುವಂಥದ್ದು, ರೆಕಾರ್ಡ್ ಮಾಡುವಂಥದ್ದು, ರಿಪೋರ್ಟ್ ಮಾಡಿ ಇಟ್ಕೊಳ್ಳೋವಂಥದ್ದು ನಿಮ್ಮ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸಪೋರ್ಟ್ ದ ಅಕೌಂಟಿಂಗ್ ಟೀಮ್ ವಿತ್ ADHOC ಟಾಸ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಕೌಂಟಿಂಗ್ ಟೀಮ್ಗಳಿರುತ್ತೆ ಗೊತ್ತಾ, ಸೊ ಅವ್ರಿಗೆ ಏನಾದರೂ ಪೇಮೆಂಟ್ ಆಗಿದೆಯಾ ಇಲ್ವಾ, ಅಥವಾ ರಿಸೀವ್ ಆಗಿದೆಯಾ, ಫೇಲ್ಯೂರ್ ಆಗಿದೆಯಾ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ಸ್ ಬೇಕಾಗಿರುತ್ತೆ ಕೆಲವೊಂದ್ಸಲ. ಆವಾಗ ಅವರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಆವಾಗ ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ಸ್ನ ನೀವು ಜಸ್ಟ್ ಕಳಿಸ್ಬೇಕಾಗಿರುತ್ತೆ. ಅದಕ್ಕೆ ನೀವಿಲ್ಲಿ ಡೇಟಾನ ಎಂಟ್ರಿ ಮಾಡುವಂಥದ್ದು ಅನ್ನೋದನ್ನ ಅವರು ಹೇಳ್ತಾ ಇದ್ದಾರೆ. ಜಸ್ಟ್ ಸಾಫ್ಟ್ವೇರ್ಸ್ಗಳಿರುತ್ತೆ ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು, ಮೈಕ್ರೋಸಾಫ್ಟ್ ಎಕ್ಸೆಲ್, ವರ್ಡ್, ಆ ರೀತಿಯಲ್ಲಿ ಟೈಪ್ ಮಾಡೋಕ್ಕೆ ಹೇಳಿರ್ತಾರೆ. ನೀವು ಜಸ್ಟ್ ಒಂದ್ಸಲ ಸರ್ಚ್ ಮಾಡಿದ್ರೆ ಅದು ಎಲ್ಲ ಇನ್ಫಾರ್ಮೇಷನ್ಸ್ ತೋರಿಸುತ್ತೆ. ಆ್ಯಸ್ ಇಟ್ ಈಸ್ ಅವ್ರಿಗೆ ಕಳಿಸ್ಬೋದಾಗಿರುತ್ತೆ. ಈಸಿ ಆಗಿರುತ್ತೆ, ಯು ಡೋಂಟ್ ನೀಡ್ ಟು ವರಿ. ಇನ್ನು ಅಂಡರ್ಸ್ಟ್ಯಾಂಡ್ ದ ಎಂಡ್ ಟು ಎಂಡ್ ಪ್ರೋಸೆಸ್ ಆಫ್ ಕಸ್ಟಮರ್ ಸೊಲ್ಯೂಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ ಸೊಲ್ಯೂಷನ್ಸ್ ಎಂಡ್ ಟು ಎಂಡ್ ನೀವು ಅರ್ಥ ಮಾಡಿಕೊಂಡು ಕೆಲಸನ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಮೆನ್ಷನ್ನ ಮಾಡಿರುವಂಥದ್ದು. ಇನ್ನು ನೆಕ್ಸ್ಟ್ ನೀವು ಇಲ್ಲಿ ನೋಡೋದಾದರೆ ಜಸ್ಟ್ ಸಿಂಪಲ್ ಆಗಿ ಜಾಯಿನ್ ಕಸ್ಟಮರ್ ಕನೆಕ್ಷನ್ಸ್ ಟು ಗೆಟ್ ಅ ಫಸ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ವಾಟ್ ಕಸ್ಟಮರ್ಸ್ ಫೇಸ್ ಆ್ಯಂಡ್ ಹೌ ARDEM ಸಾಲ್ವ್ಸ್ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಸ್ಟಮರ್ಸ್ ಫಸ್ಟಾಗಿ ನೀವು ಇಲ್ಲಿ ಹ್ಯಾಂಡಲ್ನ ಮಾಡಬೇಕಾಗಿರುತ್ತೆ, ಅರ್ಥನ ಮಾಡ್ಕೊಬೇಕಾಗಿರುತ್ತೆ. ಅವ್ರು ಏನು ಫೇಸ್ ಮಾಡ್ತಾ ಇದ್ದಾರೆ ಅಥವಾ ಏನು ಚಾಲೆಂಜಸ್ನ ಫೇಸ್ ಮಾಡ್ತಾ ಇದ್ದಾರೆ, ಹಾಗೆ ನಿಮ್ಮ ಕಂಪ್ನಿ ಅದಕ್ಕೆ ಹೇಗೆ ಸೊಲ್ಯೂಷನ್ಸ್ನ ಕೊಡುತ್ತೆ ಅನ್ನೋದನ್ನ ಫಸ್ಟಾಗಿ ನೀವು ಅರ್ಥ ಮಾಡ್ಕೊಬೇಕಾಗಿರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ಸರ್ಕಲ್ ಥ್ರೂ ಅ ವೇರಿಯಸ್ ಪಾರ್ಟ್ ಆಫ್ ಅಕೌಂಟಿಂಗ್ ಸೊಲ್ಯೂಷನ್ಸ್ ಇನ್ಕ್ಲೂಡಿಂಗ್ ರೆಸಿಪ್ಟ್ಸ್, ಪ್ರೋಸೆಸ್ ಆ್ಯಂಡ್ ದ ಫೈನಲ್ ಡೆಲಿವರಿ ಆಫ್ AP ಆ್ಯಂಡ್ AR ಫಂಕ್ಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಪ್ನಿಯ ಅಕೌಂಟಿಂಗ್ ಸೊಲ್ಯೂಷನ್ಸ್ಗಳನ್ನ ಹಾಗೆ ಇನ್ಕ್ಲೂಡಿಂಗ್ ರಿಸಿಪ್ಟ್ಸ್ಗಳನ್ನ ಕಳಿಸೋವಂಥದ್ದಾಗಿರ್ಬೋದು, ಪ್ರೋಸೆಸ್, ಇದ್ರ ಬಗ್ಗೆ ಎಲ್ಲ ನಿಮಗೆ ಸ್ವಲ್ಪ ಐಡಿಯಾಗಳಿರಬೇಕು, ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ನ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ, ಡಿಫಿಕಲ್ಟ್ ಇದೆ, ಏನೇನೋ ವರ್ಡಿಂಗ್ಸ್ ಇದೆ ಅಂತ ಅನ್ನಿಸ್ಬೋದು. ಬಟ್ ಸಿಂಪಲ್ ಆಗಿ ಮಾಡುವಂಥ ಕೆಲಸ ಆಗಿರುತ್ತೆ. ಒಂದು ಸಲ ನಿಮಗೆ ಅದು ಅರ್ಥ ಆಯಿತು ಅಂದರೆ ಈಸಿಯಾಗಿ ನೀವು ಮಾಡ್ತಾ ಹೋಗ್ಬೋದು. ಇಲ್ಲಿ ಯಾವುದೇ ರೀತಿ ಕಾಲಿಂಗ್, ಸೇಲ್ಸ್ ಆ ರೀತಿ ಇರೋದಿಲ್ಲ. ಈಸಿಯಾಗಿ ಟೈಪ್ ಮಾಡುವಂಥದ್ದು, ಕಾಪಿ ಪೇಸ್ಟ್ ಮಾಡ್ಕೊಳ್ಳೋವಂಥದ್ದು ಅಥವಾ ಎಂಟ್ರಿಗಳನ್ನ ಮಾಡುವಂಥದ್ದು ಕರೆಕ್ಟಾಗಿ ಇರೋವಂಥ ವರ್ಕ್ ಆಗಿರುತ್ತೆ. ಅವ್ರು ನಿಮಗೆ ಟ್ರೈನಿಂಗ್ ಕೊಟ್ಟಾಗ ನಿಮಗೆ ಕ್ಲಿಯರಾಗಿ ಅರ್ಥ ಕೂಡ ಆಗುತ್ತೆ. ಇನ್ನು ಅಂಡರ್ಸ್ಟ್ಯಾಂಡ್ ಆ್ಯಂಡ್ ವರ್ಕ್ ಇನ್ ಅವರ್ ಕಂಪನಿ ಅಕೌಂಟಿಂಗ್ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇವರ ಕಂಪ್ನಿಗಳ ಅಕೌಂಟ್ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ಗಳಿರುತ್ತೆ, ಅಲ್ಲೂ ಕೂಡ ನೀವು ವರ್ಕ್ನ ಮಾಡಬೇಕಾಗಿರುತ್ತೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಸಿಂಪಲ್ ಆಗಿರೋದನ್ನ ಅವ್ರು ಸ್ವಲ್ಪ
ಡೀಟೇಲ್ ಆಗಿ ಡೆಲಿಕೇಟೆಡ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ ಏನು ಅಂತ. ಸಿಂಪಲ್ ಆಗಿ ಜಸ್ಟ್ ಡೇಟಾಗಳನ್ನ ಎಂಟ್ರಿ ಮಾಡುವಂಥದ್ದು, ಅವರ ಅಕೌಂಟ್ಸ್ಗಳನ್ನ ಮ್ಯಾನೇಜ್ ಮಾಡುವಂಥದ್ದು, ಕಾಪಾಡ್ಕೊಳ್ಳುವಂಥದ್ದು ನಿಮ್ಮ ಕೆಲಸ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಅಡಿಷನಲ್ ರಿಕ್ವೈರ್ಮೆಂಟ್ಸ್ ಏನೇನು ಬೇಕು ಇಲ್ಲಿ ಕೆಲಸನ ಮಾಡೋಕ್ಕೆ ಅಂತ ನೋಡೋದಾದ್ರೆ, ದಿಸ್ ಆಕ್ಯುಪೇಷನ್ ಇನ್ಹ್ಯಾನ್ಸ್ ಯುವರ್ ವರ್ಕ್ ಲೈಫ್ ಬ್ಯಾಲೆನ್ಸ್ ವಿತ್ ಅವೈಲಬಲ್ ಆಫ್ ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಈ ವರ್ಕ್ ಬಂದು ನೀವು ಮನೆಯಿಂದ ಮಾಡೋದ್ರಿಂದ ನಿಮ್ಮ ಪರ್ಸ್ನಲ್ ಲೈಫ್ ಕೂಡ ಬ್ಯಾಲೆನ್ಸ್ ಆಗುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡ್ತಿದ್ದಾರೆ. ಬಿ ಅ ಸಕ್ಸಸ್ಫುಲ್ ಇನ್ ಅವರ್ ಕಂಪನಿ ಇನ್ ಹಾರ್ಡ್ವೇರ್ಸ್ ಆ್ಯಂಡ್ ಇಂಟರ್ನಲ್ ಮಸ್ಟ್ ಬಿ ಮೀಟ್ ದೇರ್ ಮಿನಿಮಮ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಕೆಲಸನ ಮಾಡೋದಕ್ಕೆ ಅಥವಾ ಅವರು ನಿಮ್ಮನ್ನ ಹೈಯರ್ ಮಾಡಬೇಕಂದ್ರೆ ಇಲ್ಲಿ ಕೆಳಗಿರುವಂತಹ ರಿಕ್ವೈರ್ಮೆಂಟ್ಸು ನಿಮ್ಮ ಹತ್ರ ಇರಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಮೊದಲನೇದಾಗಿ ಒಂದು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇರಬೇಕು ಅನ್ನೋದನ್ನ ಮೆನ್ಷನ್ನ ಮಾಡಿದ್ದಾರೆ. ಓಕೆನಾ. ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪಲ್ಲಿ ನಿಮಗೆ ವಿಂಡೋ ಇರಬೇಕು ಅಂತ ಹೇಳಿದ್ದಾರೆ. ಯಾವ ವಿಂಡೋ ಅಂತ ಸ್ಪೆಸಿಫೈ ಮಾಡಿಲ್ಲ. ಸೊ 10 ಇದ್ರು 11 ಇದ್ರು ಕೂಡ ಓಕೆ ಆಗುತ್ತೆ. ಇನ್ನು ಸ್ಕ್ರೀನ್ ಸೈಜ್ ನೋಡಿದ್ರೆ 14 ಇಂಚಸ್ ಅಂತ ಹೇಳಿದ್ದಾರೆ. ಸೊ ಸ್ಕ್ರೀನ್ ಸೈಜ್ ಅಷ್ಟು ಅವರು ಪ್ರಿಫರ್ ಮಾಡೋದಿಲ್ಲ, ಬಟ್ 14 ಇಂಚಸ್ ಇಸ್ ಮಿನಿಮಮ್ ಅನ್ನೋ ರೀತಿ ಅವರು ಕೊಟ್ಟಿದ್ದಾರೆ. ಇನ್ನು ರೆಕಾರ್ಡಿಂಗ್ ಸೊಲ್ಯೂಷನ್ಸ್ ನೋಡಿ FHD ಕೇಳ್ತಾ ಇದ್ದಾರೆ. ಸೊ ಅದು ಕೂಡ ನೀವು ಅದನ್ನು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಬೋದಾಗಿರುತ್ತೆ. ಇಲ್ಲ ಅಂದರೆ ನೀವು ಆ್ಯಪ್ಗಳ ಮೂಲಕ ಕೂಡ ಇದನ್ನು ಮಾಡ್ಬೋದಾಗಿರುತ್ತೆ. ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಇದನ್ನು ರೀಪ್ಲೇಸ್ಮೆಂಟ್ ಮಾಡ್ಬೋದು. ಇನ್ನು ನಿಮಗೆ ಇಲ್ಲಿ i5 ಅಥವಾ ಇರಬೇಕು ಅಂತ ಹೇಳ್ತಿದ್ದಾರೆ. ಲೈಕ್ i5 ಆಗಿರ್ಬೋದು, i7 ಆಗಿರ್ಬೋದು, i6, i8 ಆ ರೀತಿ ಇರಬೇಕಂತ ಹೇಳ್ತಾರೆ. ಅಟ್ಲೀಸ್ಟ್ i5 ಆದರೂ ಇರಬೇಕು ಅನ್ನೋದನ್ನ ಅವ್ರು ಇಲ್ಲಿ ಮೆನ್ಷನ್ನ ಮಾಡಿರೋವಂಥದ್ದು. ಇನ್ನು ರ್ಯಾಮ್ನ ನೋಡಿದ್ರೆ ನೀವು ಮಿನಿಮಮ್ 8 GB ರ್ಯಾಮ್ ಇರಬೇಕು ಅಂತ ಹೇಳ್ತಿದ್ರೆ. ಟೈಪ್ ನೋಡಿದ್ರೆ ವಿಂಡೋ ಲ್ಯಾಪ್ಟಾಪೇ ಆಗಿರಬೇಕು ಅಂತ ಹೇಳ್ತಿದ್ರೆ. ಎನಿ ಡೆಸ್ಕ್ ಆದರೂ ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾಮನ್ ಆಗಿ ನಿಮಗೆ ಕೇಳಿರುವಂಥದ್ದು ಒಂದು ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಸ್ಪೀಡ್ ಬಂದು 100 MBPS ಆರ್ ಹೈಯರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇರಬೇಕು ಅಥವಾ ಕಂಪ್ಯೂಟರ್ ಇರಬೇಕು, ಜೊತೆಗೆ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಲೇಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇದು ಲೈಕ್ ಅಕೌಂಟಿಂಗ್ ರಿಲೇಟೆಡ್ ಆಗಿರೋದ್ರಿಂದ ಕೆಲವೊಂದಷ್ಟು ಸ್ಟೆಪ್ಸ್ಗಳನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗಿರುತ್ತೆ. ಅದರಿಂದ ಲ್ಯಾಪ್ಟಾಪ್ ಇದ್ದರೆ ನಿಮಗೆ ಈಸಿಯಾಗಿ ಓಪನ್ ಮಾಡಿ ಟೈಪ್ ಮಾಡೋಕ್ಕೆ ಅಥವಾ ಕಾಪಿ ಪೇಸ್ಟ್ ಎಂಟ್ರಿಗಳನ್ನ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅದರಿಂದ ನಿಮ್ಮ ಹತ್ರ ಇಲ್ಲಿ ಲ್ಯಾಪ್ಟಾಪ್ ಇರಬೇಕಂತ ಹೇಳ್ತಿದ್ರೆ. ಹಾಗೆ ಲೈಕ್ ಅವ್ರು ಕೇಳಿರೋಂಥ ರಿಕ್ವೈರ್ಮೆಂಟ್ಸ್ ಲೈಕ್ ಮಿನಿಮಮ್ 8 GB ರ್ಯಾಮ್ ಇರಬೇಕು, ಹಾಗೆ i5 ಆಗಿರಬೇಕು ಅಥವಾ ಇರಬೇಕು ಅನ್ನೋದನ್ನ ಕೇಳಿದ್ದಾರೆ. ಇದನ್ನು ನೀವು ನೋಡಿಕೊಂಡ್ರೆ ಸಾಕಾಗಿರುತ್ತೆ. ಇಂಟರ್ನೆಟ್ ಕನೆಕ್ಷನ್ ಕೂಡ ನೀವು ಒಂದು ತೊಗೊಳ್ಬೇಕಾಗಿರುತ್ತೆ. ಇಲ್ಲಾಂದರೆ ಮೊಬೈಲ್ ಡೇಟಾ ಅಷ್ಟು ವರ್ಕ್ ಆಗೋದಿಲ್ಲ, ಬಟ್ ಒಂದು ಇಂಟರ್ನೆಟ್ ಕನೆಕ್ಷನ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇನ್ನು ಅಬೌಟ್ ದ ಕಂಪ್ನಿ ಅಂತ ಇಲ್ಲೂ ಕೂಡ ಅವರು ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಇದು USA ಅಥವಾ ಕ್ಯಾನಡಾ ರಿಲೇಟೆಡ್ ಕ್ಲೈಂಟ್ಸ್ಗಳು ಇವ್ರಿಗೆ ಜಾಸ್ತಿ ಇದ್ದಾನೆ ಅನ್ನೋದು ಮೆನ್ಷನ್ನ ಮಾಡಿದ್ದಾರೆ. ಕಂಪ್ಲೀಟಾಗಿ ಕಂಪ್ನಿ ಬಗ್ಗೆ ಶಾರ್ಟ್ ಆಗಿ ಅವರು ಕೊಟ್ಟಿದ್ದಾರೆ. ಎಷ್ಟು ಇಯರ್ಸ್ ಆಯಿತು ಓಪನ್ ಆಯಿತು ಅನ್ನೋದನ್ನೆಲ್ಲ ಅದನ್ನು ಕೂಡ ನೀವು ನೋಡ್ಕೊಬೋದು. ಇನ್ನೊಂದು ಮೇನ್ ಪಾಯಿಂಟ್ ಏನಂದರೆ ನೋಟ್ ಅಂತ ಕೊಟ್ಟು ಇಲ್ಲಿ ವಿ ವಿಲ್ ನೆವರ್ ಆಸ್ಕ್ ಫಾರ್ ಎನಿ ಪರ್ಸನಲ್ ಇನ್ಫಾರ್ಮೇಷನ್ ಆರ್ ಬ್ಯಾಂಕ್ ಟ್ರಾನ್ಸ್ಫರ್ ಡ್ಯೂರಿಂಗ್ ದಿಸ್ ಹೈಯರಿಂಗ್ ಪ್ರೋಸೆಸ್ ಫಾರ್ ಎನಿ ಡೇಟಾ ಎಂಟ್ರಿ ಪ್ರೊಸೀಜರ್ಸ್ ಟೈಪ್ಸ್ ಆಫ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರೇ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಪೇಮೆಂಟ್ಸ್ಗಳನ್ನ ಅಥವಾ ಬ್ಯಾಂಕ್ ಟ್ರಾನ್ಸ್ಫರ್ನ ಮಾಡೋದಕ್ಕೆ ಕೇಳೋದಿಲ್ಲ. ಐಯರ್ನ ಮಾಡೋದಕ್ಕೆ ಅದು ಕೂಡ ಡೇಟಾ ಎಂಟ್ರಿ ಅಥವಾ ಪ್ರೋಸೆಸ್ ಟೈಪ್ ಆಫ್ ವರ್ಕ್ಸ್ಗಳಿಗೆ ಅನ್ನೋದನ್ನವರು ಸ್ಪೆಸಿಫೈ ಮಾಡಿಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ಯಾವುದೇ ರೀತಿಯಾದಂಥ ಅಮೌಂಟ್ನ ಕೊಡೋ ನೆಸೆಸಿಟಿ ಇಲ್ಲ ಅನ್ನೋದನ್ನ ಅವರು ಮೆನ್ಷನ್ ಮಾಡಿರುವಂಥದ್ದು. ಹಾಗೆ ನೀವು ಇಲ್ಲಿ ನೋಡ್ಬೋದು ಆಫರಿಂಗ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ದಿಸ್ ಇಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲ ಕೂಡ ನೀವು ಕ್ಲಿಯರಾಗಿ ಚೆಕ್ ಮಾಡ್ಕೊಬೋದು ಒಂದ್ಸಲ. ಸೊ ಇದೊಂದು ಜೆನ್ಯೂನ್ ಆದಂಥ ಕಂಪ್ನಿ ಆಗಿದೆ. ನಾನು ಆಲ್ರೆಡಿ ನಿಮಗೆ ಅದರ ಪ್ರೂಫ್ನು ಕೂಡ ಗೂಗಲಲ್ಲಿ ಸರ್ಚ್ ಮಾಡಿ ತೋರಿಸ್ಕೊಟ್ಟಿದ್ದೀನಿ. ಇದು ಕೂಡ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರೋದ್ರಿಂದ ನೀವು ಸೇಫಾಗಿ ಒಂದು ಯಾವುದೇ ರೀತಿ ಭಯ ಇಲ್ಲದೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು. ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ನು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ನಿಮಗೆ ಬೇಕಂದರೆ ಈ ರೋಲ್ ಬಿಟ್ಟು ಬೇರೆ ಯಾವ್ದಾರ ರೋಲ್ಗಳಿಗೆ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂದರೂ ಕೂಡ ಇಲ್ಲಿ ಕಾಲ್ನ ಮಾಡಿ ವೇಕೆನ್ಸೀಸ್ಗಳಿದೆಯಾ ಅಂತ ಕೂಡ ನೀವು ಕೇಳ್ಕೊಬೋದಾಗಿರುತ್ತೆ. ಸೊ ಇದಿಷ್ಟು ಈ ರೋಲ್ ಬಗ್ಗೆ ಇನ್ಫಾರ್ಮೇಷನ್ಸ್. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಜಸ್ಟ್ ಅಪ್ಲೈ ನಾವು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಸ್ವಲ್ಪ ಲೋಡ್ ಆಗಿ ಸ್ವಲ್ಪ ಲೋಡ್ ಆದಮೇಲೆ ನೋಡಿ ನಿಮಗೆ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಡೀಟೇಲ್ಸ್ಗಳನ್ನ ಫಿಲ್ ಮಾಡಬೇಕು. ಇಲ್ಲಿ ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಫಿಲ್ ಮಾಡಬೇಕಾಗಿರುತ್ತೆ, ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ. ಇಲ್ಲ ಅಂದರೆ ನಿಮಗೆ ಕಂಪ್ನಿ ಕಡೆಯಿಂದ ಮೇಲ್ ಅಥವಾ ಕಾಲ್ ಬರುವಂಥ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಫಸ್ಟ್ ನೇಮ್ ಹಾಗೆ ಲಾಸ್ಟ್ ನೇಮ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಇಮೇಲ್, ಆದಷ್ಟು ನಿಮ್ಮ ಪ್ರೊಫೆಷ್ನಲ್ ಇಮೇಲ್ನ ಕೊಡಿ. ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಮಸ್ಟ್ ಇದೆ, ಆ ಕಾಂಟ್ಯಾಕ್ಟ್ ನಂಬರ್ನ ಕೊಡಿ. ಒಂದು ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಡ್ರೆಸ್ ಹಾಗೆ ಸಿಟಿ, ಪಿನ್ ಕೋಡ್, ಸ್ಟೇಟ್ ಇದನ್ನು ನೀವು ಮೆನ್ಷನ್ನ ಮಾಡಬೇಕು. ಐ ಆಮ್ ಸೋ ಸಾರಿ, ಜಸ್ಟ್ ಅ ಮಿನಿಟ್.
ಓಕೆ. ಅದನ್ನು ನೀವಿಲ್ಲಿ ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಕಂಟ್ರಿನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ಜಸ್ಟ್ ಸ್ಪೀಡಾಗಿ ನೀವು ಇಂಡಿಯಾ ಅಂತ ಟೈಪ್ ಮಾಡಿದ್ರೆ ಆಪ್ಷನ್ ಬರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಮುಗಿಯುತ್ತೆ. ಹಾಗೆ ನೀವಿಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಆರ್ ಯು ಅ ಗ್ರ್ಯಾಜುಯೇಟ್ ಅಂತ ಕೇಳ್ತದೆ. ಸೊ ಎಸ್ ಆಗಿದ್ರೆ ಎಸ್ ಕೊಡಿ. ಆದಷ್ಟು ಇಲ್ಲಿ ಗ್ರ್ಯಾಜುಯೇಟ್ಸ್ಗೆ ಅಪ್ಲೈನ ಮಾಡ್ತಿರೋದು. ಸೊ ಎಸ್ ಅಂತಾನೆ ನೀವು ಕೊಡಿ. ಹಾಗೆ ಇಲ್ಲಿ ನಿಮ್ಮ ಹೈಯರ್ ಎಜುಕೇಷನ್ಸ್ ಏನಾಗಿದೆ ಅಂತ ಕೇಳ್ತಿದ್ದಾರೆ. ಸೊ ಯಾವ ಫೀಲ್ಡಲ್ಲಿ ನಿಮ್ಮದು ಎಜುಕೇಷನ್ ಆಗಿದೆ, ಲೈಕ್ ಬಿ ಸಿ ಎನ, ಎಮ್ ಸಿ ಎನ, ಅಥವಾ ಬಿ ಟೆಕ್ಕ, ಎಮ್ ಟೆಕ್ಕ, ಆ ರೀತಿ ನೀವು ಜಸ್ಟ್ ಸೆಲೆಕ್ಟ್ನ ಮಾಡ್ಕೊಬೇಕು. ಸಾರಿ, ನಂದು ಬಿ ಕಾಮ್. ಓಕೆ. ಇನ್ನು ಸ್ಟ್ರೀಮ್ ಆಫ್ ಸ್ಟಡಿ ಅಂತ ಕೇಳ್ತಿದ್ರೆ ನಿಮ್ದೇನು ಕಾಮರ್ಸಾ, ಅದನ್ನು ನೀವು ಇಲ್ಲಿ ಟೈಪ್ನ ಮಾಡಬೇಕಾಗಿರುತ್ತೆ. ಪಾಸ್ಟ್ ಇಯರ್ ಕೇಳ್ತಿದ್ದಾರೆ. ಸೊ ನೀವು ಯಾವಾಗ ಪಾಸ್ಔಟ್ ಆಗಿರೋದು 2025 ಅಥವಾ 6 2024 ಅದನ್ನು ನೀವಿಲ್ಲಿ ಮೆನ್ಷನ್ನ ಮಾಡಬೇಕು. ಹಾಗೆ ಇದನ್ನು ಕೂಡ ನೀವಿಲ್ಲಿ ಪರ್ಸೆಂಟೇಜ್ ಅಥವಾ ಆ ರೀತಿಯಲ್ಲಿ ನೀವು ಮೆನ್ಷನ್ನ ಮಾಡಬೇಕಾಗಿರುತ್ತೆ. ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಟೋಟಲ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಿದ್ದಾರೆ. ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ವರ್ಕ್ ಮಾಡಿ, ಅಥವಾ ನೀವು ಫ್ರೆಷರ್ಸ್ ಆದರೆ ಜಸ್ಟ್ 0 ಅಂತ ಕೂಡ ಹಾಕ್ಬೋದು, ಅಥವಾ ಕ್ಯಾಪಿಟಲಲ್ಲಿ N/A ಅಂತ ಕೂಡ ನೀವು ಹಾಕ್ಬೋದು. ಹಾಗೆ ಆರ್ ಯು ಪ್ರೀವಿಯಸ್ಲಿ ವರ್ಕ್ಡ್ ಅಂತ ಕೇಳ್ತದೆ. ಎಸ್ ಅಂದರೆ ಎಸ್ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡಿ, ಏನು ಬೇಕಾದ್ರೂ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಫ್ರೆಷರ್ಸ್ ಆಗಿದ್ರೆ ಜಸ್ಟ್ ನೋ ಅಂತ ಕೊಡ್ಬೋದು. ನೋಟಿಸ್ ಪೀರಿಯಡ್ ಕೇಳ್ತಾ ಇದೆ. ಸೊ ನೀವು ಇಲ್ಲಿ ಜಸ್ಟ್ ಇಮಿಡಿಯೇಟ್ಲಿ ಅಂತ ಕೂಡ ಹಾಕ್ಬೋದು, ಅಥವಾ 1 ಡೇ ಅಂತ ಹಾಕ್ಬೋದು. ಯಾವುದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಆದಷ್ಟು 1 ಡೇ ಅಥವಾ ಇಮಿಡಿಯೇಟ್ಲಿ ಅಂತ ಹಾಕಿದ್ರು ಇನ್ನೂ ಒಳ್ಳೆಯದಾಗಿರುತ್ತೆ. ಇನ್ನು ಇಲ್ಲಿ ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ಗಳಾಗಲಿ ಅಥವಾ ಇದನ್ನು ಕೇಳ್ತಾ ಇದ್ದಾರೆ, ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ. ನಿಮ್ಮ ನೇಮ್ ಆಗಿರ್ಬೋದು, ರೀಸನ್ ಫಾರ್ ಜಾಬ್ ಡಿಸ್ಕ್ರಿಮಿನೇಷನ್ ಕೇಳ್ತಾ ಇದೆ. ಸೊ ನಿಮ್ಗೇನಾದರೂ ಜಾಬ್ನ ಮಾಡಿದ್ದೀರಾ ನೀವು ಆಲ್ರೆಡಿ, ಆದರೆ ಅದನ್ನು ಬಿಟ್ಬಿಟ್ರಿ ಅಂದರೆ ಅದು ಏನಕ್ಕೆ ಬಿಟ್ರಿ, ಟರ್ಮಿನೇಷನ್ ಪೀರಿಯಡ್ ಎಷ್ಟಿತ್ತು, 3 ಮಂತ್ಸ್ ಇತ್ತು, ಅದನ್ನು ನೀವು ಕೊಡಬೇಕು. ಫ್ರೆಷರ್ಸ್ ಆದರೆ ಇದು ನಿಮಗೆ ರಿಕ್ವೈರ್ಮೆಂಟ್ ಇರೋದಿಲ್ಲ. ಹಾಗೆ ರೇಟ್ ಯುವರ್ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸೆಲೆಕ್ಟ್ನ ಮಾಡಿಕೊಂಡು ನಿಮ್ಮ ಇಂಗ್ಲೀಷ್ ಎಷ್ಟು ಚೆನ್ನಾಗಿದೆ, ವೆರಿ ಗುಡ್ಡಾ, ಎಕ್ಸಲೆಂಟ್ ಕೇಳ್ತದೆ. ಸೊ ನೀವು ಎಕ್ಸಲೆಂಟ್ ಅಂತಾನೆ ಕೊಡಿ. ಹಾಗೆ ರಿಟರ್ನ್ ಫಾರ್ಮಲ್ಲಿ ಹೇಗಿದೆ, ಎಕ್ಸಲೆಂಟ್ ಅಂತಾನೆ ಕೊಡಿ. ಸ್ಪೀಕಿಂಗಲ್ಲೂ ಕೂಡ ಎಕ್ಸಲೆಂಟ್ ಅಂತಾನೆ ಕೊಡಿ. ಮೂರಕ್ಕೂ ನೀವು ಎಕ್ಸಲೆಂಟ್ ಅಂತ ಕೊಡ್ಬೋದು, ಅಥವಾ ನಿಮಗೆ ಯಾವ್ದು ಕೊಡ್ಬೇಕನ್ಸುತ್ತೆ, ನಿಮ್ಮ ಇಂಗ್ಲೀಷ್ ಸ್ಕಿಲ್ ಎಷ್ಟಿದೆ ಅದನ್ನು ನೀವು ಇಲ್ಲಿ ಕೊಡ್ಬೋದು. ಇನ್ನು ಟೈಪಿಂಗ್ ಸ್ಪೀಡ್ ಆಫ್ ವರ್ಡ್ ನೀವು ನೋಡೋದಾದರೆ, ಟೈಪಿಂಗ್ ಸ್ಪೀಡ್ ಎಷ್ಟಿದೆ ಅಂತ ನೋಡಿದ್ರೆ ನೀವು ಆದಷ್ಟು ಅಟ್ಲೀಸ್ಟ್ 40 ಅಥವಾ 50ನ ನೀವು ಪ್ರಿಫರ್ನ ಮಾಡ್ಬೋದು. ಹಾಗೆ ಇಲ್ಲಿ ನೀವು ಲೈಕ್ ವಿಂಡೋಸ್ ನಾಲೆಜ್ಗಳು ಎಷ್ಟಿದೆ ಅಂದರೆ ವೆರಿ ಗುಡ್ ಅಂತಾನೆ ಕೊಡಿ. ಹಾಗೆ ಇದನ್ನು ಕೂಡ ನೀವು ವೆರಿ ಗುಡ್ ಅಥವಾ ಎಕ್ಸಲೆಂಟ್ ಅಂತ ಕೊಡ್ಬೋದು. ಓಕೆನಾ, ಒಳ್ಳೆ ನಾಲೆಜ್ ಇದೆ ನಮಗೆ ವಿಂಡೋಸಲ್ಲಿ, ಹಾಗೆ MS ಎಕ್ಸೆಲಲ್ಲಿ ಅನ್ನೋದನ್ನ ನೀವು ಇಲ್ಲಿ ಕೊಡ್ಬೋದು. ಹಾಗೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಇಲ್ಲಿ ಕೆಲವೊಂದಷ್ಟು ಕ್ವೆಶನ್ಸ್ಗಳನ್ನ ಕೇಳಿದೆ. ದಿಸ್ ಅಸೈನ್ಮೆಂಟ್ ವಿಲ್ ರಿಕ್ವೈರ್ಡ್ ಯು ಟು ವರ್ಕ್ ಬಿಟ್ವೀನ್ 6 PM ಆರ್ 3 PM ಮಂಡೇ ಟು ಫ್ರೈಡೇ ನೈಟ್. ವಿಲ್ ಯು ಬಿ ಏಬಲ್ ಟು ವರ್ಕ್ ಡ್ಯೂರಿಂಗ್ ದಿಸ್ ಟೈಮ್ ಅಂತ ಕೇಳ್ತಿದೆ. ಸೊ ಎಕ್ಸ್ಪೆಷಲಿ ನೀವೇನಾದರೂ ನೈಟ್ ಶಿಫ್ಟ್ಸ್ ಅಥವಾ ಈವ್ನಿಂಗ್ ಶಿಫ್ಟ್ಸ್ ನೋಡ್ತಾ ಸಾಯಂಕಾಲ 6 ಗಂಟೆಯಿಂದ 3 ಗಂಟೆವರೆಗೂ ವರ್ಕ್ ಮಾಡೋಕ್ಕೆ ನೀವೇನಾದ್ರು ನೋಡ್ತಾ ಇದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ರೆ. ಸೊ ಅದಕ್ಕೆ ನಿಮಗೆ ಓಕೆನಾ ಇಲ್ವಾ ಅಂತ ಕೇಳ್ತಿದ್ರೆ, ನೀವು ಓಕೆ ಇದ್ರೆ ಓಕೆ ಅಂತ ಕೊಡಿ, ನೋ ಅಂದರೆ ನೋ ಅಂತ ಕೊಡ್ಬೋದು. ಆದಷ್ಟು ಎಸ್ ಅಂತಾನೆ ಕೊಡಿ. ಅವ್ರು ಕಾಲ್ ಮಾಡಿದಾಗ ಬೇರೆ ರೂಲ್ಸ್ಗಳಿಗೂ ಕೂಡ ನೀವು ಕೇಳ್ಬೋದಾಗಿರುತ್ತೆ. ಇನ್ನು ಆಲ್ ಯುವರ್ ಜಾಬ್ ರಿಕ್ವೈರ್ಮೆಂಟ್ಸ್ ಹ್ಯಾವ್ ಬೀನ್ ಅಪ್ಲೋಡೆಡ್ ರೈಟ್ ಇಂಟರ್ನೆಟ್. ಓಕೆ, ಇಲ್ಲಿ ನಿಮಗೆಲ್ಲ ಲೈಕ್ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಇದೆ ಅಲ್ವಾ ಅನ್ನೋದನ್ನ ಕೇಳ್ತಿದ್ರೆ. ಸೊ ಎಸ್ ಅಂತ ಕೊಡಿ. ಸಾರಿ, ಓಕೆ, ಎಸ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ಡು ಯು ಹ್ಯಾವ್ ಅ ಲ್ಯಾಪ್ಟಾಪ್ ಆರ್ PC ಅಟ್ ಹೋಮ್ ಅಂತ ಕೇಳ್ತಿದ್ರೆ. ಸೊ ಎಸ್ ಅಂತ ಕೊಡಿ. ಡು ಯು ಹ್ಯಾವ್ ಅ ಇಂಟರ್ನೆಟ್ ಕನೆಕ್ಷನ್, ಇದು ಕೂಡ ಎಸ್ ಅಂತ ಕೊಡಿ. ಅದಾದಮೇಲೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ, ವಾಟ್ ಕೈಂಡ್ ಆಫ್ ಜಾಬ್ ಪ್ರೊಫೈಲ್ ಆರ್ ಯು ಅಪ್ಲೈಯಿಂಗ್ ಅಂತ ಕೇಳ್ತಾರೆ. ಸೊ ಇಲ್ಲಿ ನೀವು ಕರೆಕ್ಟಾಗಿ ಸೆಲೆಕ್ಟ್ನ ಮಾಡ್ಕೊಬೇಕಾಗಿರುತ್ತೆ. ಯಾಕೆ ಅಂದರೆ ಯಾವ ಪ್ರೊಫೈಲ್ಗೆ ನೀವಿಲ್ಲಿ ಅಪ್ಲೈನ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತದೆ. ಸೊ ನೀವಿಲ್ಲಿ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ರೋಲ್ಗೆ ಅಪ್ಲೈನ ಮಾಡಬೇಕು. ಡೇಟಾ ಎಂಟ್ರಿಗೆ ಏನಾದ್ರು ಇಂಟ್ರೆಸ್ಟ್ ಇತ್ತು ಅಪ್ಲೈನ ಮಾಡ್ತಿದ್ರೆ, ಅಥವಾ ಬೇರೆ ರೀತಿ ನೀವು ಅಕೌಂಟ್ ಪೇಮೆಂಟ್ಗಾಗಿರ್ಬೋದು, ಅಕೌಂಟ್ ರಿಸೀವಬಲ್ ಆಗಿರ್ಬೋದು, ಈ ರೀತಿಗೆ ಏನಾದ್ರು ನೀವು ಸರ್ಚ್ನ ಮಾಡ್ತಾ ಇದ್ರೆ ಅಂದರೆ ಅದಕ್ಕೂ ಕೂಡ ಅಪ್ಲೈನ ಮಾಡ್ಬೋದು. ಬಟ್ ಸೇಫರ್ ಸೈಡ್ ತುಂಬ ಸಿಂಪಲ್ ಆಗಿ ಅಂದರೆ ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ಗೆ ಆ ರೀತಿ ನೀವು ಮಾಡ್ಬೋದು. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯುವರ್ ಸೆಲ್ಫ್ ಅಂತ ಕೇಳ್ತಿದ್ದಾರೆ. ಸೊ ನಿಮ್ಮ ಬಗ್ಗೆ ನೀವಿಲ್ಲಿ ಒಂದು ಸ್ವಲ್ಪ ಲೈಕ್ 100 to 500 ವರ್ಡ್ಸಲ್ಲಿ ಬರಿಬೇಕಾಗಿರುತ್ತೆ. ನಿಮಗೆ ಬರೆಯೋದಕ್ಕೆ ಬರೋದಿಲ್ಲ ಅಂದರೆ ಸಿಂಪಲ್ಲಾಗಿ ಗೂಗಲ್ನ ಅಥವಾ ಚಾಟ್‌ಜಿಪಿಟಿನ ಯೂಸ್ ಮಾಡ್ಕೊಬೋದು. ಅದಾದಮೇಲೆ ಇಲ್ಲಿ ನೀವು ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಈ ಚೂಸ್ ಫೈಲ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನಿಮ್ಮ ರೆಸ್ಯೂಮ್ ಇರುವಂಥದ್ದು ಅಥವಾ ನಿಮ್ಮ ಕಂಪ್ಯೂಟರಲ್ಲಿ ಸೇವ್ ಆಗಿರುವಂಥ ಫೈಲ್ಸ್ಗಳನ್ನ ತೋರಿಸುತ್ತೆ. ಅಲ್ಲಿ ನೀವು ಸೆಲೆಕ್ಟ್ನ ಮಾಡ್ಕೊಬೋದು. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ನಿಮಗೆ ಅದು ನೋಡ್ಬೋದು, PDF ಫಾರ್ಮಲ್ಲಿ ಇರಬೇಕು ಅಥವಾ ಡಾಕ್ಯುಮೆಂಟ್ ಫೈಲ್ ಸೈಜಲ್ಲಿ ಇರಬೇಕು ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಅದ್ರ ಅಕೌಂಟಿಂಗ್ ನೀವು ಅಪ್ಲೋಡ್ನ ಮಾಡಬೇಕಾಗಿರುತ್ತೆ. ಅದಾದಮೇಲೆ ಡು ಯು ಹ್ಯಾವ್ ಇಯರ್ ಅಬೌಟ್ ಅಸ್ ಅಂತ ಕೊಡಲಿಕ್ಕೆ. ಸೊ ನೀವಿಲ್ಲಿ ಯಾವ ರೀತಿ ನೀವು ಅಥವಾ ಯಾವ ಕಡೆಯಿಂದ ನಿಮಗೆ
ನಮ್ಮ ಜಾಬ್ ಬಗ್ಗೆ ಗೊತ್ತಾಯಿತು ಅಂತ ಕೇಳ್ತಿದ್ದಾರೆ. ಸೊ ಸೇಫರ್ ಸೈಡ್ ನೀವಿಲ್ಲಿ ಗೂಗಲ್ ಅಂತಲೇ ಹಾಕಿ. ಇಲ್ಲಾಂದರೆ ನೀವು ಲಿಂಕ್ಡ್ಇನ್ ಅಂತಲೂ ಕೂಡ ಹಾಕ್ಬೋದು, ಅಥವಾ ಇಂಡೀಡ್ ಅಥವಾ ಬೇರೆದು ಅಂತ ಕೂಡ ಸೆಲೆಕ್ಟ್ನ ಮಾಡ್ಕೋಬೋದು. ಸೇಫರ್ ಸೈಡ್ ನೀವು ಲಿಂಕ್ಡ್ಇನ್ ಅಂತಲೂ ಹಾಕ್ಬೋದು. ನೀವೆಷ್ಟು ಸೀರಿಯಸ್ ಆಗಿದ್ದೀರಾ ವರ್ಕಲ್ಲಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೋದು. ಸೊ ಮೇಲ್ಗಡೆ ಕೇಳಿರುವಂಥ ಎಲ್ಲ ಕ್ವೆಶನ್ಸ್ಗಳಿಗೂ ಕೂಡ ಆನ್ಸರ್ನ ಮಾಡಿದ್ಮೇಲೆ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರೋಂಥ ಇಮೇಲ್ ಐ ಡಿ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಇಮೇಲ್ ಅಥವಾ ಕಾಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಗಳನ್ನ ಚೆಕ್ ಮಾಡ್ಕೊತಾನೆ ಇರಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಏನಾದರೂ ಕ್ವೆಶನ್ಸ್ ಇದೆ, ಡೌಟ್ಸ್ ಇದೆ ಅಂದರೆ ಪ್ಲೀಸ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ. ನಾನು ನಿಮಗೆ ಅಲ್ಲಿ ಕ್ಲಿಯರ್ ಮಾಡಿ ಕೊಡ್ತೇನೆ. ಸೊ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರಂತ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲಿ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.